Okay, we will start. So, good evening. So, today we are going to start with this matter waves. Okay, so matter waves another nine martivi. Here we are going to study about this matter waves. So, matter waves. So, you are familiar with the definition of matter. So, matter anta ಹೇಳಿದ್ರೆ anything which has mass and occupies space. It is called as ನಾವು matter ಅಂತ ನಾವು ಅದನ್ನ ಕರಿತೀವಿ. So, matter is nothing but anything which has mass and occupies space is called as ಅದನ್ನ ನಾವು matter ಅಂತ ಕರಿತೀವಿ. ಈ matter wave ಅನ್ನ ನಾವು represent ಮಾಡೋದಕ್ಕೆ so here we have shown the ball ಅಂತ ನಾವು ಇಲ್ಲಿ ತೋರಿಸ್ತೀವಿ. ಬಾಲ್ ಮೇಲೆ ಏನಾಗ್ತಿದೆ ಸರ್ಟನ್ ವೇವ್ ಫಾರ್ಮ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಇದನ್ನು ಪಾರ್ಟಿಕಲ್ ನೇಚರ್, ದಿಸ್ ವಿಲ್ ದಿ ಪಾರ್ಟಿಕಲ್ ನೇಚರ್ ಅಂಡ್ ದಿಸ್ ವಿಲ್ ದಿ ವೇವ್ ನೇಚರ್. ಸೊ ವೇವ್ ಫಾರ್ಮ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಪಾರ್ಟಿಕಲ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಪಾರ್ಟಿಕಲ್ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಮಾಸ್ ಅಂಡ್ ಇಟ್ ಇಸ್ ಮೂವಿಂಗ್ ಮೀನ್ಸ್ ಸೊ P is equal to m into v. You can write it as the momentum ಅನ್ನೋದು it will be the characteristic properties of a particle and the wavelength. So wavelength lambda will be the characteristic properties of this wave. So wave ನ characteristic property ನನಗೆ ಆಗಿದೆ. ಇಲ್ಲಿ ನಾವೇನ್ ಮಾಡ್ತೀವಿ ಮ್ಯಾಟರ್ ವೇವ್ಸ್ ಅನ್ನೋದನ್ನ ಏನು ಅದು ಯಾಕೆ ಬಂತು ಕಾನ್ಸೆಪ್ಟ್ ಅನ್ನೋದನ್ನ ನಾವೇನ್ ಮಾಡ್ಬೇಕು we are going to study here. Okay, so first ನಾವು ಏನು ಓದಿದೀವಿ ಇಲ್ಲಿ ತನಕ ಅನ್ನೋದನ್ನ ನೋಡಿ. So first we have studied about the radiation. Radiation is nothing but the light ಅಂತ ನಾವು ಅದನ್ನ ಓದಿದೀವಿ. ಲೈಟ್ ಅನ್ನ ಏನ್ ಮಾಡಿದ್ದಾರೆ it can be classified as two parts ಆಗಿ ಅದನ್ನ ನಾವು ಕ್ಲಾಸಿಫೈ ಮಾಡಿದೀವಿ. One is particle nature. ಒಂದು ನನಗೆ particle nature ಇದೆ, ಇನ್ನೊಂದು ನನಗೆ ಏನಿದೆ wave nature ಅಂತಿದೆ. One is particle nature and second one is the wave nature. Wave nature ನಾವು ಯಾವ್ದಾದ್ರು ಫಿನಾಮಿನನ್ಸ್ ಗಳನ್ನ ಸ್ಟಡಿ ಮಾಡಬಹುದು. ಇಂಟರ್ಫರೆನ್ಸ್, ಸೊ ಇಂಟರ್ಫರೆನ್ಸ್ ಫಿನಾಮಿನನ್, ಡಿಫ್ರಾಕ್ಷನ್ ಫಿನಾಮಿನನ್, ಸೊ ಡಿಫ್ರಾಕ್ಷನ್ ಫಿನಾಮಿನನ್ ಅಂಡ್ ಪೋಲರೈಸೇಷನ್ ಎಕ್ಸೆಟ್ರಾ ಇದನ್ನ ನಾವೇನ್ ಮಾಡಬಹುದು ವೇವ್ ನೇಚರ್ ಆಫ್ ಲೈಟ್ ಅನ್ನ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ನಾನು ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಅಂತ ತಗೊಂಡ್ರೆ ಐ ಕ್ಯಾನ್ ಎಕ್ಸ್ಪ್ಲೈನ್ ದಿ ರಿಫ್ಲೆಕ್ಷನ್, ಸೊ ರಿಫ್ಲೆಕ್ಷನ್ ಫಿನಾಮಿನಾ, ರಿಫ್ರಾಕ್ಷನ್ ಫಿನಾಮಿನಾ and this one ಏನಂತೀವಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ನಾವೇನ್ ಮಾಡಿ ಸ್ಟಡಿ ಮಾಡಬಹುದು. ಈ ಪಾರ್ಟಿಕಲ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಫಿನಾಮಿನನ್ ನಾನು ವೇವ್ ನೇಚರ್ ಅಂತ ತಗೊಂಡು ಏನ್ ಮಾಡ್ಬೋದು ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಅದನ್ನ ನಾವು ವೇವ್ ಆಪ್ಟಿಕ್ಸ್ ಅನ್ನ ಓದ್ಬೇಕಾದ್ರೆ ಅದನ್ನ ನಾವು ಡೀಟೇಲ್ ಆಗಿ ಓದ್ತೀವಿ. ಬಟ್ ನಾನು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅನ್ನ ನಾನು ಓದ್ಬೇಕು ಅಂತ ಹೇಳಿದ್ರೆ ಪ್ಯೂರ್ಲಿ ಐ ಮಸ್ಟ್ ಟೇಕ್ ದಿ ಲೈಟ್ ಆಸ್ ಎ ಪಾರ್ಟಿಕಲ್ ನೇಚರ್ ಅಂತ ನಾನು ತಗೊಂಡೆ. ಇಲ್ಲಿ ಲೈಟ್ ಏನಾಗ್ತಿದೆ ನೋಡಿ, ಇಂಟರ್ಫರೆನ್ಸ್ ಅನ್ನ ಎಕ್ಸಿಬಿಟ್ ಮಾಡೋದಕ್ಕೆ ವೇವ್ ಆಗಿ ಆಕ್ಟ್ ಆಗ್ತಾ ಇದೆ. ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅನ್ನ ಹೇಳೋದಕ್ಕೆ ಏನಾಗ್ತಿದೆ ಅದು ಪಾರ್ಟಿಕಲ್ ನೇಚರ್ ಆಗ್ತಿದೆ ಅಂತ ಹೇಳಿದ್ರೆ ಲೈಟ್ ಏನ್ ಮಾಡ್ತಿದೆ, ಲೈಟ್ ಈಸ್ ಶೋಯಿಂಗ್ ಡ್ಯೂಲ್ ನೇಚರ್. ಸೊ ಲೈಟ್ ಏನಾಗ್ತಿದೆ ನನಗೆ ಡ್ಯೂಲ್ ನೇಚರ್ ಅನ್ನ ಏನ್ ಮಾಡ್ತಿದೆ ಇಟ್ ಈಸ್ ಎಕ್ಸಿಬಿಟ್ ಮಾಡ್ತಾ ಇದೆ. ಈಗ ಒಂದು ಕ್ವಶನ್ ಬಂತು, ಲೈಟ್ ಏನ್ ಮಾಡ್ತಿದೆ ಡ್ಯೂಲ್ ನೇಚರ್ ನ ತೋರಿಸ್ತಾ ಇದೆ, ಹಾಗಾದ್ರೆ ಮ್ಯಾಟರ್ ಯಾಕೆ ಡ್ಯೂಲ್ ನೇಚರ್ ತೋರಿಸಬಾರ್ದು? ವೈ ಕಾಂಟ್ ಮ್ಯಾಟರ್ ಶೋಸ್ ಡ್ಯೂಲ್ ನೇಚರ್? ಸೊ ಮ್ಯಾಟರ್ ಯಾಕೆ ಡ್ಯೂಲ್ ನೇಚರ್ ಅನ್ನ ತೋರಿಸಬಾರ್ದು ಅನ್ನೋದಕ್ಕೆ ಏನಾಯ್ತು ಒಂದು ಕ್ವಶನ್ ಬಂತು. ಗೊತ್ತಾಗ್ತಿದೆನಾ? ಸೊ ಲೈಟ್ ಏನ್ ಮಾಡ್ತಿದೆ ಇಟ್ ಇಸ್ ಶೋಯಿಂಗ್ ದಿ ಪಾರ್ಟಿಕಲ್ ನೇಚರ್ ಆಸ್ ವೆಲ್ ಆಸ್ ದಿ ವೇವ್ ನೇಚರ್. ಲೈಟ್ ನನಗೆ ಪಾರ್ಟಿಕಲ್ ನೇಚರ್ ತೋರಿಸ್ತಾ ಇದೆ. ಆ ಪಾರ್ಟಿಕಲ್ ನೇಚರ್ ನಾವೇನ್ ಮಾಡಿದ್ವಿ ಫೋಟೋನ್ ಅಂತ ರಿಪ್ರೆಸೆಂಟ್ ಮಾಡಿದ್ವಿ. ಇದೇನ್ ಮಾಡ್ತಿದೆ ಪಾರ್ಟಿಕಲ್ ತೋರಿಸ್ತಾ ಇದೆ, ವೇವ್ ತೋರಿಸ್ತಾ ಇದೆ. ಹಾಗಾದ್ರೆ ಮ್ಯಾಟರ್ ಅಂದ್ರೆ ಎನಿ ಆಬ್ಜೆಕ್ಟ್, ಒಂದು ಪೆನ್ ಅನ್ನ ತಗೊಳ್ತೀರಾ, ಒಂದು ಬಾಲ್ ಅನ್ನ ತಗೊಳ್ತೀರಾ, ಅಥವಾ ಇಲೆಕ್ಟ್ರಾನ್ ಅನ್ನ ತಗೊಳ್ತೀರಾ, ಪ್ರೋಟಾನ್ ಅನ್ನ ತಗೊಳ್ತೀರಾ, ದೀಸ್ ಆರ್ ಆಲ್ ದಿ ಪಾರ್ಟಿಕಲ್. ಈಗ ಒಂದು ನೀವು ಡಸ್ಟರ್ ಇದೆ ನಿಮ್ಮ ಹತ್ರ, ಒಂದು ಡಸ್ಟರ್ ನಾನು ಇಲ್ಲಿಟ್ಟಾಗ ಏನಾಯ್ತು ಇಟ್ ವಿಲ್ ಆಕ್ಯುಪೈಸ್ ಸರ್ಟನ್ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್. ಅವಾಗ ಏನಾಯ್ತು ಇದನ್ನ ನಾವು ಮ್ಯಾಟರ್ ಅಂತ ಕರಿತೀವಿ. ಈ ಮ್ಯಾಟರ್ ಏನ್ ಮಾಡ್ಬೇಕು, ದಿಸ್ ಮ್ಯಾಟರ್ ಆಲ್ಸೋ ಇಟ್ ಶೋಸ್ ದಿ ವೇವ್ ನೇಚರ್ ತೋರಿಸ್ಬೇಕು ಅಂಡ್ ದಿ ಪಾರ್ಟಿಕಲ್ ನೇಚರ್ ಅನ್ನು ತೋರಿಸ್ಬೇಕು. ಇದು ತೋರ್ಸೋದಕ್ಕೆ ಆಗುತ್ತೆ ಇಲ್ಲ ಅನ್ನೋದಕ್ಕೆ ಏನಾಯ್ತು ಒಂದು ಕ್ವಶನ್ ಬರುತ್ತೆ. ದಿ ಮ್ಯಾಟರ್ ಶೋಸ್ ದಿ ಡ್ಯೂಲ್ ನೇಚರ್, ಡ್ಯೂಲ್ ನೇಚರ್ ತೋರಿಸುತ್ತಾ ಇಲ್ಲ ಅನ್ನೋದಕ್ಕೆ ಏನ್ ಮಾಡ್ತೀವಿ ಹಿಯರ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಒಂದು ಜನರಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಸೊ ಒಂದು ಆಬ್ಜೆಕ್ಟ್ ಅನ್ನು ನೀವು ನೋಡ್ತೀರಾ, ಇದು ಸ್ಕ್ರೀನ್ ಅಲ್ಲಿ ಇರೋದು ನಿಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಣ್ಣಿದೆ. ಸೊ ಐ, ನೀವು ಬಯಾಲಜಿ ಸ್ಟೂಡೆಂಟ್ಸ್ ಗಳು ಆಲ್ಮೋಸ್ಟ್ ಬಯಾಲಜಿ ಸ್ಟೂಡೆಂಟ್ಸ್ ಎಲ್ಲ ಇರೋದ್ರಿಂದ ಸೊ ಜಸ್ಟ್ ಇಫ್ ಯು ಕನ್ಸಿಡರ್ ದಿಸ್ ಆಸ್ ಐ ಅಂತ ತಗೊಂಡ್ರೆ ಇಲ್ಲೇನಿರುತ್ತೆ ಇದನ್ನ ಪ್ಯೂಪಿಲ್ ಅಂತ ಕರಿತೀವಿ, ಇಲ್ಲಿ ನನ್ಗೆ ರೆಟಿನಾ ಅಂತ ಬರೀತೀವಿ. ಸೊ ದಿಸ್ ವಿಲ್ ಬಿ ದಿ ರೆಟಿನಾ. ಆಬ್ಜೆಕ್ಟ್ ನನ್ಗೆ ಇದ್ರೊಳಗೆ ಬಿದ್ದಾಗ ಏನಾಗುತ್ತೆ ಇದನ್ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ನೀವು ಬಯಾಲಜಿ ಒಳಗೆ ಐ ಅನ್ನ ಓದಿದೀರಾ, ಇಲ್ಲಿರೋ ಲೆನ್ಸ್ ಅನ್ನ ಏನ್ ಮಾಡ್ತೀವಿ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ.
ಈಗ ನಾನು ಆಬ್ಜೆಕ್ಟ್ ಅನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಆಬ್ಜೆಕ್ಟ್ ಅನ್ನ ನೋಡ್ತಾ ಇದ್ದೀನಿ ಅಂದ್ರೆ ಏನ್ ಮಾಡ್ಬೇಕು, ಇಟ್ ವಿಲ್ ಎಕ್ಸಿಬಿಟ್ ದಿ ಪಾರ್ಟಿಕಲ್ ನೇಚರ್, ಅದು ಪಾರ್ಟಿಕಲ್ ನೇಚರ್ ಅನ್ನು ಎಕ್ಸಿಬಿಟ್ ಮಾಡ್ತದೆ, ಆಸ್ ವೆಲ್ ಆಸ್ ದಿ ವೇವ್ ನೇಚರ್ ಅನ್ನು ಏನ್ ಮಾಡ್ತದೆ, ಅದು ಎಕ್ಸ್ಪ್ಲೈನ್ ಮಾಡ್ತದೆ. ಹಾಗಾದ್ರೆ ಯಾವ್ದು ನನ್ಗೆ ಪಾರ್ಟಿಕಲ್ ನೇಚರ್ ಅನ್ನೋದನ್ನ ನಾನು ನೋಡ್ಬೇಕು. ಯಾವ್ದೋ ಒಂದು ಆಬ್ಜೆಕ್ಟ್ ಅನ್ನ ಇಲ್ಲಿ ನೋಡ್ತೀರಾ, ನಿಮ್ ಎದುರುಗಡೆ ಏನಾಗಿದೆ ಮೊಬೈಲ್ ಇದೆ ಅಂತ ಹೇಳಿದ್ರೆ ಅದ್ ನೋಡಿದ ತಕ್ಷಣ ನಿಮ್ಗೆ ಏನಿಸುತ್ತೆ, ಮೊಬೈಲ್ ಅಂತ ನಿಮ್ಗೆ ಕಾಣಿಸುತ್ತೆ. ಆರ್ ಇಲ್ಲಿ ನಾನೇನಾದ್ರೂ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ತೀನಿ, ಇದು ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ, ಇಲ್ಲಿ ಬಾಕ್ಸ್ ಬರ್ದಿದ್ದಾರೆ ಅಂತ ನಿಮ್ಗೆ ಕಾಣಿಸುತ್ತೆ. ಈ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡುತ್ತೆ, ಗ್ಯಾದರ್ ಮಾಡ್ಕೋಬೇಕು. ಗ್ಯಾದರ್ ಮಾಡಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಅದನ್ನ ಫೋಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ದೇರ್ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ವೇವ್ ನೇಚರ್. ವೇವ್ ನೇಚರ್ ಅನ್ನು ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ಗ್ಯಾದರಿಂಗ್ and focusing mechanism of the light of this eye lens ಏನ್ ಮಾಡುತ್ತೆ, ಅದನ್ನ ತಗೊಂಡು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳ್ಳುತ್ತೆ ಅಂಡ್ ಫೋಕಸ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಯಾವ ನೇಚರ್ ನ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಗೋಯಿಂಗ್ ಟು ಯೂಸ್ ದಿ ವೇವ್ ನೇಚರ್. ಸೊ ವೇವ್ ನೇಚರ್ ನ ಫೋಕಸಿಂಗ್ ಅಂಡ್ ಗ್ಯಾದರಿಂಗ್ ದಿ ಇನ್ಫಾರ್ಮೇಶನ್, ಫೋಕಸಿಂಗ್ ಅಂಡ್ ದಿ ಗ್ಯಾದರಿಂಗ್ ಇನ್ಫಾರ್ಮೇಶನ್ ಇಸ್ ಡನ್ ಬೈ ಟೇಕಿಂಗ್ ಇಂಟು ಯಾವ್ದನ್ನ ತಗೊಳ್ತಿದ್ವಿ ನಾವು ಅಂತ ಹೇಳಿದ್ರೆ ವೇವ್ ನೇಚರ್ ಅಂತ ನಾವು ತಗೊಳ್ತೀವಿ. ಹಾಗಾದ್ರೆ ಪಾರ್ಟಿಕಲ್ ನೇಚರ್ ಅಂದ್ರೆ ಯಾವ್ದು? ಸೊ ಪಾರ್ಟಿಕಲ್ ನೇಚರ್ ಅಂತ ಹೇಳಿದ್ರೆ ನಿಮ್ಗೆ ಬಯಾಲಜಿ ಒಳಗೆ ನೀವು ಒಳಗೆ ಓದಿರ್ತೀರಾ, ಇದ್ರೊಳಗೆ ನನಗೆ ಏನಿರುತ್ತೆ, ರಾಡ್ಸ್ ಅಂಡ್ ಕೋನ್ಸ್ ಅಂತ ಸ್ಟ್ರಕ್ಚರ್ಸ್ ಗಳಿರುತ್ತೆ. ನೀವು ಆಲ್ಮೋಸ್ಟ್ ನೀವು ಬಯಾಲಜಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ರಾಡ್ಸ್ ಅಂಡ್ ಕೋನ್ ಸೆಕ್ಷನ್ಸ್ ಗಳು ನನಗೆ ಇರುತ್ತೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ದೇ ಆರ್ ಕನೆಕ್ಟೆಡ್ ಟು ಆಪ್ಟಿಕಲ್ ನರ್ವ್ಸ್. ಸೊ ಆಪ್ಟಿಕಲ್ ನರ್ವ್ಸ್ ಗೆ ಅದೇನಾಗುತ್ತೆ, ಕನೆಕ್ಟ್ ಆಗುತ್ತೆ. ಈಗ ಅದಕ್ಕೆ ನೀವು ಒಂದ್ಸತಿ ಏನಾದ್ರೂ ನೋಡಿದೀರಾ ಅಂತ ಹೇಳಿದ್ರೆ ನಿಮ್ ಮೆಮೊರಿ ಒಳಗೆ ಸ್ಟೋರ್ ಆಗುತ್ತೆ. ಹೇಗೆ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಈ ರಾಡ್ಸ್ ಅಂಡ್ ಕೋನ್ಸ್ ಏನ್ ಮಾಡುತ್ತೆ, ದೇ ವಿಲ್ ಟೇಕ್ ದಟ್ ಇನ್ಫಾರ್ಮೇಶನ್ ಅಂಡ್ ಸೆಂಡ್ ಟು ಬ್ರೈನ್ಸ್. ಸೊ ಆಪ್ಟಿಕಲ್ ನರ್ವ್ಸ್ ಅಂತ ಹೇಳಿದ್ರೆ ಬ್ರೈನ್ ನರ್ವ್ಸ್, ಅದಕ್ಕೆ ಕಳಿಸಿ ಅಲ್ಲೇನಾಗುತ್ತೆ ಇನ್ಫಾರ್ಮೇಶನ್ ಸಿಗುತ್ತೆ. ಈ ರಾಡ್ಸ್ ಮತ್ತೆ ಕೋನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೈಟ್ ಬಿದ್ದಾಗ ಸೊ ದೇ ವಿಲ್ ಅಬ್ಸಾರ್ಬ್ ದಿ ಫೋಟಾನ್. ಸೊ ಫೋಟಾನ್ ಅನ್ನ ಏನ್ ಮಾಡುತ್ತೆ, ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ದಿ ಅಬ್ಸಾರ್ಪ್ಷನ್ ಬೈ rods and cones of retina requires the photon ಅನ್ನೋದು ರಿಕ್ವೈರ್ ಮಾಡುತ್ತೆ. therefore it is called as ಅದನ್ನ ನಾವು ಪಾರ್ಟಿಕಲ್ ನೇಚರ್ ಅಂತ ಅದನ್ನ ಕರಿತೀವಿ. ನೋಡಿ ಡೇ ಟು ಡೇ ಲೈಫ್ ಅಲ್ಲಿ ಅವರ ಐ ಏನ್ ಮಾಡ್ತಿದೆ, ಇಟ್ ಇಸ್ ಬಿಹೇವಿಂಗ್ ಲೈಕ್ ಪಾರ್ಟಿಕಲ್ ನೇಚರ್ ಅನ್ನು ಅದು ಎಕ್ಸಿಬಿಟ್ ಮಾಡ್ತಾ ಇದೆ ಅಂಡ್ ವೇವ್ ನೇಚರ್ ಅನ್ನು ತಗೊಳ್ತಾ ಇದೆ. ಒಂದು ಇನ್ಫಾರ್ಮೇಶನ್ಸ್ ಗಳನ್ನ ಗ್ಯಾದರಿಂಗ್ ಮಾಡ್ಕೊಂಡು ಫೋಕಸ್ ಮಾಡೋದನ್ನ ಏನ್ ಹೇಳ್ತೀವಿ, ಇದನ್ನ ವೇವ್ ನೇಚರ್ ಅಂತ ಕರಿತೀವಿ. ರಾಡ್ಸ್ ಅಂಡ್ ಕೋನ್ಸ್ ಏನ್ ಮಾಡುತ್ತೆ, ದೇ ವಿಲ್ ಅಬ್ಸಾರ್ಬ್ ದಿ ಫೋಟಾನ್, ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಬ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಸೊ ಅದನ್ನ ನಾವು ಪಾರ್ಟಿಕಲ್ ನೇಚರ್ ಅಂತ ನಾವು ಕರಿತೀವಿ. ಈಗ ನಮಗೊಂದು ಕ್ವಶನ್ ಬರುತ್ತೆ, ಇಫ್ ರೇಡಿಯೇಷನ್ ಹ್ಯಾಸ್ ದಿ ಡ್ಯುಯಲ್ ನೇಚರ್ ದೆನ್ ವೈ ಕಾಂಟ್ ದಿ ಮ್ಯಾಟರ್ ಶೋಸ್ ದಿ ಡ್ಯುಯಲ್ ನೇಚರ್ ಅಂತ. ರೇಡಿಯೇಷನ್ಸ್ ನನಗೆ ಪಾರ್ಟಿಕಲ್ ತೋರಿಸ್ತಾ ಇದೆ ಅಂಡ್ ವೇವ್ ತೋರಿಸ್ತಾ ಇದೆ, ಹಾಗಾದ್ರೆ ಮ್ಯಾಟರ್ ಯಾಕಲ್ಲ ಅನ್ನೋದು ನಮಗೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಗೊತ್ತಾಗ್ತಿದೆನಾ ಹೇಗೆ ಅಂತ? ಸೊ ವೇವ್ ಏನ್ ಮಾಡ್ತಿದೆ, ರೇಡಿಯೇಷನ್ ಎಕ್ಸಿಬಿಟಿಂಗ್ ಪಾರ್ಟಿಕಲ್ ನೇಚರ್ ಆಸ್ ವೆಲ್ ಆಸ್ ದಿಸ್ ವೇವ್ ನೇಚರ್, ದೆನ್ ವೈ ಕಾಂಟ್ ಎ ಮ್ಯಾಟರ್ ಕ್ಯಾನ್ ಎಕ್ಸಿಬಿಟ್ ಡ್ಯೂಲ್ ನೇಚರ್? ಅದು ಯಾಕೆ ಡ್ಯೂಲ್ ನೇಚರ್ ಎಕ್ಸಿಬಿಟ್ ಮಾಡೋದಕ್ಕೆ ಆಗೋದಿಲ್ಲ? ಇದಕ್ಕೆ ಆನ್ಸರ್ ನ ಇನ್ 1924 ಲೂಯಿಸ್ ಡಿ ಬ್ರಾಗ್ಲಿ, ಲೂಯಿಸ್ ವಿಕ್ಟರ್ ಡಿ ಬ್ರಾಗ್ಲಿ, ಬ್ರಾಗ್ಲಿ ಅಂತ ಓದ್ತಾರೆ ಅಥವಾ ಡಿ ಬ್ರಾಯ್ ಅಂತಾನು ಅದನ್ನ ಓದ್ತಾರೆ. ಅದನ್ನ ನಾವು ಇದನ್ನ ಇಟ್ಕೊಂಡು 1924 ಲೂಯಿಸ್ ವಿಕ್ಟರ್ ಡಿ ಬ್ರಾಗ್ಲಿ he gave the hypothesis. This hypothesis is called as ಅದನ್ನ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅಂತ ನಾವು ಅದನ್ನ ಕರಿತೀವಿ. ಇದು ಕೆಮಿಸ್ಟ್ರಿ ಕ್ಲಾಸ್ ಅಲ್ಲೂ ಅದು ಇರಬಹುದು, ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಓದ್ಬೋದು. ಇದನ್ನ ನಾವು ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅಂತ ನಾವು ಅದನ್ನ ಕರಿತೀವಿ. ಹಾಗಾದ್ರೆ ಏನಿದು ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅನ್ನೋದು? ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಯಾಕೆ ಬಂತು ಇದು? ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ದಿ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್. ಮ್ಯಾಟರ್ ಅಂತ ಹೇಳಿದ್ರೆ ಎನಿ ಆಬ್ಜೆಕ್ಟ್, ಒಂದು ಬಾಲ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಬಾಲ್ ಏನ್ ಮಾಡ್ಬೇಕು, ವೇವ್ ನೇಚರ್ ಅನ್ನು ತೋರಿಸಬೇಕು ಅಂಡ್ ಇಟ್ ಮಸ್ಟ್ ಎಕ್ಸ್ಪ್ಲೇನ್ ದಿ ಪಾರ್ಟಿಕಲ್ ನೇಚರ್. ಅದನ್ನ ಯಾರು ಮಾಡಿದ್ರು ಅಂದ್ರೆ 1924 ಲೂಯಿಸ್ ವಿಕ್ಟರ್ ಡಿ ಬ್ರಾಗ್ಲಿ. ಸೊ he gave the hypothesis. It is called as ಡಿ ಬ್ರಾಗ್ಲಿ ಅಥವಾ ಡಿ ಬ್ರಾಯ್ ಹೈಪೋಥಿಸಿಸ್ ಅಂತ ನಾವು ಅದನ್ನ ಕರೀತಾರೆ. ಏನ್ ಮಾಡಿದ್ರು ಅವರು ಅಂತ ಹೇಳಿದ್ರೆ he gave a concept of matter waves. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ the waves associated with moving material particles
ಈಸ್ ಕಾಲ್ಡ್ ಮ್ಯಾಟರ್ ವೇವ್ಸ್ ಅಂತ ಹೇಳ್ತಾರೆ. ಇಲ್ಲಿ ನ್ಯೂ ಕಾನ್ಸೆಪ್ಟ್ ಅನ್ನು ಅವರು ಕೊಡ್ತಾರೆ. ಸೊ ವಾಟ್ ಈಸ್ ಮೀನ್ ಬೈ ಮ್ಯಾಟರ್ ವೇವ್ಸ್, ಇದನ್ನು ತುಂಬಾ ಸತಿ ಕೇಳಿದ್ದಾನೆ 1 ಮಾರ್ಕ್ಸ್ ಗೆ. ದಿ ವೇವ್ಸ್ ಅಸೋಸಿಯೇಟೆಡ್ ವಿತ್ ದಿ ಮೂವಿಂಗ್ ಮಟೀರಿಯಲ್ ಪಾರ್ಟಿಕಲ್. ಒಂದು ಬಾಲ್ ಅನ್ನ ನೀವು ಥ್ರೋ ಮಾಡ್ತಿದ್ದೀರಾ, ಒಂದು ಬಾಲ್ ಇದೆ, ಈ ಬಾಲ್ ಅನ್ನ ನೀವೇನ್ ಮಾಡಿ ಥ್ರೋ ಮಾಡ್ತಿದ್ದೀರಾ, ಅದಕ್ಕೆ ಮೂವ್ಮೆಂಟ್ ಆಗ್ಬೇಕಾದ್ರೆ ಏನ್ ಮಾಡ್ತಿದೆ, ಇಟ್ ಇಸ್ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಶೋಸ್ ದಿ ಮೊಮೆಂಟಮ್, m into v ಮೊಮೆಂಟಮ್ ನ ತೋರಿಸ್ತಿದೆ. ಹಾಗೆ ಅದು ಮೂವ್ಮೆಂಟ್ ಆಗ್ಬೇಕಾದ್ರೆ ಏನ್ ಮಾಡುತ್ತೆ, ಇಟ್ ಫಾರ್ಮಿಂಗ್ ದಿ ವೇವ್, ಇದು ಸುತ್ತಲೂ ಏನಾಗುತ್ತೆ, ವೇವ್ ಫಾರ್ಮ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ದಿ ಲ್ಯಾಂಬ್ಡಾ ವೇವ್ ಲೆಂತ್ ಆಲ್ಸೋ ಎಕ್ಸಿಬಿಟ್. ಸೊ ಅಂತ ಹೇಳ್ತಾರೆ, ದಿಸ್ ಟೈಪ್ ಆಫ್ ವೇವ್ಸ್ ಅನ್ನ ಏನ್ ಹೇಳ್ತಾರೆ, ದಿಸ್ ಟೈಪ್ ಆಫ್ ವೇವ್ಸ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್ ವೇವ್ಸ್ ಅಂತ ಕರೀತಾರೆ. ದಿ ವೇವ್ಸ್ ಅಸೋಸಿಯೇಟೆಡ್ ವಿತ್ ದಿ ಮೂವಿಂಗ್ ಮಟೀರಿಯಲ್ ಪಾರ್ಟಿಕಲ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್ ವೇವ್ಸ್ ಅಂತ ಹೇಳ್ತಾರೆ. ಹೀಗೆ ಹೇಳಿದ್ರಷ್ಟೇ ಆಗೋದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಹಿ ಮಸ್ಟ್ ಗಿವ್ ಒನ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಒಂದ್ ಸರ್ಟನ್ ಫಾರ್ಮುಲಾನ ಕೊಡ್ಬೇಕು. ಹಿ ಗೇವ್ ದಿ ಎಕ್ಸ್ಪ್ರೆಷನ್ ಫಾರ್ ವೇವ್ ಲೆಂತ್. ಈಗ ವೇವ್ ಎಕ್ಸಿಬಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ವೇವ್ ಲೆಂತ್ ತೋರಿಸ್ಬೇಕು, ಪಾರ್ಟಿಕಲ್ ಎಕ್ಸಿಬಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪಾರ್ಟಿಕಲ್ ನ ತೋರಿಸ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ, ವೇವ್ ಲೆಂತ್ ಇಟ್ ಇಸ್, ಅದಕ್ಕೆ ಏನ್ ಮಾಡ್ತಾರೆ, ಮೊಮೆಂಟಮ್ ಗೆ ಏನ್ ಮಾಡ್ತಾರೆ, ವೇವ್ ಲೆಂತ್ ಅಂಡ್ ಮೊಮೆಂಟಮ್ ಗೆ ಅವರು ಎಕ್ಸ್ಪ್ರೆಷನ್ ನ ಕೊಡ್ತಾರೆ. ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡಿ, ಆಯ್ತಾ, ಹೇಗೆ ಕೊಡ್ತಾರೆ ಅಂತ ಹೇಳಿ, ಗೇವ್ ದಿ ಎಕ್ಸ್ಪ್ರೆಷನ್ ಆಸ್ ದಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡೆಡ್ ಬೈ p ಅಂತ ಅವರು ನಮಗೆ ಕೊಡ್ತಾರೆ. ಸೊ it can also be written as lambda is equal to h divided by m into v ಅಂತ ಬರೀಬಹುದು, where p is equal to m into v is momentum. It will be the momentum. ಇದನ್ನ ನಾವು ಮೊಮೆಂಟಮ್ ಅಂತ ಕರಿತೀವಿ. ಅಂಡ್ ದಿ ಲ್ಯಾಂಬ್ಡಾ ಅನ್ನೋದನ್ನ ಏನು ಕರಿತೀವಿ, ಇಟ್ ವಿಲ್ ಬಿ ದಿ ವೇವ್ ಲೆಂತ್ ಅಂತ ಆಗುತ್ತೆ. ಸೊ ಲ್ಯಾಂಬ್ಡಾ ವಿಲ್ ಬಿ ದಿ ವೇವ್ ಲೆಂತ್ ಅಂತ ಆಯ್ತು. ಅಂದ್ರೆ ಒಂದು ಪಾರ್ಟಿಕಲ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಇಟ್ ಇಸ್ ಶೋಯಿಂಗ್ ಬೋತ್ ದಿ ಮೊಮೆಂಟಮ್ ಆಸ್ ವೆಲ್ ಆಸ್ ದಿ ವೇವ್ ಲೆಂತ್. ಅವಾಗ ಏನ್ ಹೇಳ್ತಿದೆ, ವೇವ್ ಮತ್ತೆ ಒಂದು ಪಾರ್ಟಿಕಲ್ ಗೆ ವೇವ್ ಲೆಂತ್ ಇದೆ ಅಂಡ್ ಮೊಮೆಂಟಮ್ ಇದೆ. ಸೊ ದೇರ್ಫೋರ್ ಇದನ್ನ ನಾವೇನ್ ಕರಿತೀವಿ, ದಿಸ್ ಇಕ್ವೇಶನ್ ಇಸ್ ಕಾಲ್ಡ್ ಆಸ್, ನಾವು ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, so this equation is also called as de Broglie equation. So this equation is called as now de Broglie equation ಅಂತ ಕರೀತೀವಿ. This equation is called as de Broglie equation. And the wavelength, so wavelength associated with this is called as now de Broglie wavelength ಅಂತ ನಾವು ಅದನ್ನ ಕರೀತೀವಿ. This will be the de Broglie wavelength. So okay, ಗೊತ್ತಾಯ್ತಾ? So de Broglie hypothesis ಅಂತ ಹೇಳಿದ್ರೆ this will be de Broglie hypothesis. Lambda is equal to h divided by p is equal to h divided by m into v. So this equation is called as de Broglie equation, and this lambda is called as de Broglie wavelength ಅಂತ ನಾವು ಅದನ್ನ ಕರಿತೀವಿ. Wavelength ತೋರಿಸ್ತಿದೆ, ಮೊಮೆಂಟಮ್ ನ ತೋರಿಸ್ತಿದೆ. ಒಂದೇ ಪಾರ್ಟಿಕಲ್ ಏನ್ ಮಾಡ್ತಿದೆ, it is showing the momentum as well as this wavelength. Therefore it is exhibiting dual nature. This concept is given by de Broglie, and this hypothesis is called as de Broglie hypothesis. de Broglie hypothesis ಅಂತ ನಾವು ಕರಿತೀವಿ. ಸೊ ಓಕೆ, ಏನಾದ್ರು ಡೌಟ್ ಇದ್ರೆ ಕೇಳಿ, ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ನಾನು ಹೋಗ್ತೀನಿ. ಅರ್ಥ ಆಗದೆ ಇದ್ರೆ ಕೇಳಿ, ಯಾವ್ದಾರು ಒಂದು. ಅರ್ಥ ಆಗ್ತಿದೇನಾ, ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಅರ್ಥ ಆಗ್ತಿದ್ದೀರಾ? ಸೊ ಓಕೆ, ಅರ್ಥ ಆಯ್ತಾ? ಸೊ ದಿಶಾನ್, ಅತಿಯಾ, ಓಕೆ. ಸೊ ರಮೇಶ್, ಪ್ರಭಾ, ಸೊ ಅರ್ಥ ಆಗ್ತಿದೇನಾ? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಗೆ. ಮತ್ತೆ ಪ್ರಾಬ್ಲಮ್ಸ್ ಒಳಗೆ ಸಿಇಟಿ ನೀಟ್ ಒಳಗೆ ಮ್ಯಾಕ್ಸಿಮಮ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಮೇಲೆ ಕ್ವಶನ್ಸ್ ಇರುತ್ತೆ. ಓನ್ಲಿ ಇದೊಂದೇ ಫಾರ್ಮುಲಾ ಅಲ್ಲ, ಇನ್ನು 3 ಫಾರ್ಮುಲಾಗಳಿದೆ, ಅದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡಿ. ಸೊ ಇದ್ರೊಳಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಡಿ ಬ್ರಾಗ್ಲಿ. So okay, so de Broglie hypothesis, that is de Broglie equation is given by lambda is equal to h divided by p, that is equal to h divided by m into v ಅಂತ ಕೊಟ್ಟಿದ್ದೀವಿ. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಇಕ್ವೇಶನ್ ಇದಕ್ಕೆ ಫೋಟಾನಿಗೂ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೇಕು ನೋಡ್ಬೇಕು. ಸೊ ಫೋಟಾನಿಕ್ ಆಗುತ್ತೆ ಅನ್ನೋದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡಿ. ಸೊ 1 ಮಿನಿಟ್ ಶೇರ್ ಮಾಡ್ತೀನಿ. ಸೊ ಡಿ ಬ್ರಾಗ್ಲಿ ಇಕ್ವೇಶನ್ ಗೆ ಕೊಟ್ಟಾಯ್ತು. ಈಗೇನ್ ಮಾಡ್ಬೇಕು, ಸೊ ಈ ಇಕ್ವೇಶನ್ ಯಾವ್ದಕ್ಕಾಗ್ತಿದೆ ಅಂತ, ಮಟೀರಿಯಲ್ ಪಾರ್ಟಿಕಲ್ ಗೆ ಅಂತ ಆಯ್ತು. ಸೊ ಮಟೀರಿಯಲ್ ಪಾರ್ಟಿಕಲ್ ಯು ಕ್ಯಾನ್ ರೈಟ್ ಅಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡ್ ಬೈ m ಇಂಟು v ಅಂತ ಬರೀಬಹುದು. ಫೋಟಾನ್ ಗೆ ಬರೆಯಕ್ಕಾಗತ್ತಾ ಅನ್ನೋದನ್ನ ನೋಡ್ಬೇಕು. ಫಾರ್ ಫೋಟಾನ್, ಸೊ ಫೋಟಾನ್ ಅಂತ ಹೇಳಿದ್ರೆ ಲೈಟ್. ಸೊ ಫಾರ್ ಫೋಟಾನ್ ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೈ ದಿ ಪ್ರಾಪರ್ಟೀಸ್ ಆಫ್ ದಿ ಫೋಟಾನ್ಸ್ ಒಳಗೆ ನೀವು ನೋಡಿದಾಗ
ದಿ ಮೊಮೆಂಟಮ್ ಆಫ್ ದಿ ಫೋಟಾನ್ ಎಷ್ಟಿತ್ತು ನೋಡಿ. ಸೊ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಮಾಡ್ಬೇಕಾದ್ರೆ ದಿ ಫೋಟಾನ್ ಹ್ಯಾಸ್ ದಿ ಎನರ್ಜಿ ಆಸ್ ವೆಲ್ ಆಸ್ ದಿ ಮೊಮೆಂಟಮ್ ಅಂತ ಬರ್ತು. ದಿ ಮೊಮೆಂಟಮ್ ಆಫ್ ದಿ ಫೋಟಾನ್ ಇಸ್ ಗಿವನ್ ಬೈ p is equal to it is h divided by lambda ಅಂತ ನಾವು ಅದನ್ನ ಬರ್ದಿದ್ವಿ. ದಿ ಮೊಮೆಂಟಮ್ ಆಫ್ ದಿ photon is given by p is equal to h divided by lambda. So that is equal to adananu h divided by, so h into, so it is mu divided by c. Since mu is equal to c divided by lambda, this implies lambda is equal to it is c divided by mu ಅಂತ ಆಯ್ತು. ಇಲ್ಲಿ ನಾನು lambda ಇದ್ದ ಜಾಗದಲ್ಲಿ ನಾನು c divided by mu ಅನ್ನು ಹಾಕಿದ್ರೆ ನನಗೆ ಏನು ಸಿಗುತ್ತೆ, p is equal to it is h mu divided by ನನಗೆ c ಅಂತ ನನಗೆ ಸಿಗುತ್ತೆ. ಸೊ ಫಾರ್ ಫೋಟಾನ್ ಗೆ ನಾನು ಮೊಮೆಂಟಮ್ ನ ಬರ್ಕೊಂಡ್ರೆ ಇನ್ ಟರ್ಮ್ಸ್ ಆಫ್ ಈ ಮೊಮೆಂಟಮ್ ನ ಬರ್ಕೊಂಡ್ರೆ ಇಟ್ ವಿಲ್ ಬಿ m into c ಆಗುತ್ತೆ, where c will be the velocity of the photon ಆಗುತ್ತೆ, is equal to h mu divided by ನನಗೆ c ಅಂತ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಈ c ಅನ್ನ ಈ ಕಡೆ ಕಳಿಸಿದ್ರೆ ಏನಾಯ್ತು, mc square is equal to h mu ಅಂತ ಆಯ್ತು. ಈ ಈಕ್ವೇಶನ್ ಅಲ್ಲಿ ನೋಡ್ದಂಗೆ ಇದೆನಾ, ದಿಸ್ ಈಕ್ವೇಶನ್ ಇಸ್ ಈಕ್ವಲ್ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಶನ್, ಸರಿನಾ. ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ದಿ ಪಾರ್ಟಿಕಲ್ ಗೆ, ಇದು ನನಗೆ ಪಾರ್ಟಿಕಲ್ ನೇಚರ್ ಗೆ ಎನರ್ಜಿ ಆಯ್ತು. ಇದು ಯಾವ್ದಕ್ಕಾಗುತ್ತೆ, E is equal to h mu will be the energy of the incident photon ಅಂತ ಹೇಳಿರ್ತೀವ. ಸೊ ದಟ್ ಈಸ್ ನಥಿಂಗ್ ಬಟ್ ನನಗೆ ಏನಾಯ್ತು, ವೇವ್ ನೇಚರ್ ಅಂತ ಆಯ್ತು ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ರೈಟ್ ದಿ ಎಕ್ಸ್ಪ್ರೆಷನ್. ಸೊ ಏನ್ ಬರಿಬಹುದು ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಫಾರ್ ದಿಸ್ ಮೊಮೆಂಟಮ್ ಗೆ ನಾ ಏನ್ ಮಾಡ್ಬೋದು, ಸೊ ಡಿ ಬ್ರಾಗ್ಲಿ ಈಕ್ವೇಶನ್ ಗೆ ಬರೀಬಹುದು. ಈ ಈಕ್ವೇಶನ್ ನೋಡಿ, so let us consider this equation as 1. ಇದನ್ನ rearrange ಮಾಡ್ತೇನೆ, rearranging equation 1 ಅನ್ನ rearrange ಮಾಡ್ತೇನೆ. ಹೇಗೆ rearrange ಮಾಡ್ತೀನಿ ಅಂತ ಹೇಳಿದ್ರೆ ಈ p ಅನ್ನ ಈ ಕಡೆ ಕಳಿಸ್ತೀನಿ, ಈ mu by c ಅನ್ನ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಯ್ತು, ಸೊ ಈ mu ಅನ್ನ p ಅನ್ನ ಈ ಕಡೆ ಕಳಿಸ್ತೀನಿ, ಅವಾಗ h divided by p ಆಯ್ತು. ಇಲ್ಲಿ ಏನಾಯ್ತು, c divided by mu is equal to it is h divided by p ಅಂತ ನನಗೆ ಆಯ್ತು. But what is c divided by mu? So il concept c divided by mu is nothing but lambda. But what is h divided by p? So lambda is equal to h divided by p. ಅಂತ ಹೇಳಿ ಎರಡು ವ್ಯಾಲ್ಯೂ ಏನಾಗ್ತಿದೆ, it is equal to lambda ಅಂತ ಆಯ್ತು. So that here you can write the expression for de Broglie wavelength for a photon. Photon ಗೆ ಏನ್ ಮಾಡಬಹುದು, ಈ ತರ ಫಾರ್ಮಲ್ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಫೋಟಾನ್ ಗೆ lambda is equal to c divided by mu is equal to h divided by p ಅಂತ ಬರುತ್ತೆ, that is equal to lambda ಅಂತ ಬರುತ್ತೆ. Okay, momentum of the photon is given by p is equal to h divided by lambda. So but lambda is equal to c divided by mu ಅಂತ ಆಯ್ತು. Therefore p is equal to h mu divided by c ಅಂತ ಆಯ್ತು. ಇದನ್ನ ಏನ್ ಮಾಡ್ಬೇಕು, rearrange ಮಾಡ್ಬೇಕು. rearrange ಮಾಡಿದ್ರೆ c divided by mu is equal to h divided by p is equal to lambda ಅಂತ ಆಯ್ತು. So like this you can write the de Broglie equation for this ಯಾವ ಪಾರ್ಟಿಕಲ್ ಗೆ, ಫೋಟಾನ್ ಗೆ ನಾನು ಬರೀಬಹುದು. ಓಕೆ, ಈಗ ನಾ ಏನ್ ಮಾಡ್ತೀವಿ, ಒಂದು ಎಕ್ಸಾಂಪಲ್ ತಗೊಂಡು ನಾನೊಂದು ವ್ಯಾಲ್ಯೂನ ಕಂಡುಹಿಡ್ತೀವಿ. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್, ಈಗ ಏನ್ ಹೇಳ್ತಿದ್ವಿ ಅಂತ ಹೇಳಿದ್ರೆ ವಿ ಆರ್ ಆಲ್ಸೋ ಮಟೀರಿಯಲ್ ಪಾರ್ಟಿಕಲ್, ನಾವು ಏನಾಗ್ತದೆ ಮ್ಯಾಟರ್, ಹೌದಲ್ವಾ, ನಮ್ಗೆ ಮಾಸ್ ಇದೆ ಅಂಡ್ ಒಂದ್ ಸರ್ಟನ್ ಪ್ಲೇಸ್ ಅಲ್ಲಿ ನಾವು ಇರ್ತೀವಿ ಅಂತ ಹೇಳಿದ್ರೆ ವಿ ಆರ್ ಆಲ್ಸೋ ಮಟೀರಿಯಲ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ನಮಗೂ ವೇವ್ ಇದೆ. ಹಾಗಾದ್ರೆ ನಮ್ಗೆ ಎಷ್ಟು ವೇವ್ ಇದೆ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್, ಫಾರ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ ಅ ಬಾಲ್, ಒಂದು ಬಾಲ್ ಅನ್ನ ತಗೊಳ್ತೀನಿ. So other mass na I will take the mass as, so m is equal to, I will take it as point okay, one example is ತಗೊಳ್ಳೋಣ, ಒಂದು 10 ಗ್ರಾಮ್ ಅಂತ ತಗೊಳ್ಳೋಣ. So let us consider the mass of so 10 kg ಅಂತ ತಗೊಳ್ತೀನಿ, ಈಸಿ ಕನ್ವರ್ಷನ್ ಮಾಡೋದಕ್ಕೆ. mass of the ball as 10 kg, it is moving with the speed of 20 meter per second ಒಳಗೆ ಅದು ನನಗೆ ಮೂವ್ಮೆಂಟ್ ಆಗ್ತದೆ. ಹಾಗಾದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಎಷ್ಟಿರುತ್ತೆ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು. Let us consider a ball which is moving with the velocity 20 meter per second. It has mass of 10 gram. ಇದಕ್ಕೆ ನಮಗೆ 10 ಗ್ರಾಮ್ ಇದೆ. ಹಾಗಾದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಡಿ ಬ್ರಾಗ್ಲಿ ವೇವ್ ಲೆಂತ್ ಸಿಗೋಣ ಬೈ lambda is equal to it is h divided by m into v. But what is value of h? That is 6.625 into 10 to the power of -34 divided by mass ಎಷ್ಟಿದೆ 10 ಗ್ರಾಮ್ 10 kg ಇದೆ into velocity ಎಷ್ಟಿದೆ, it will be 20 ಅಂತಿದೆ. ಸೊ ಇಲ್ಲಿ ಏನ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ, ನಿಯರ್ಲಿ ಎಲ್ಲ ವ್ಯಾಲ್ಯೂಸ್ ಅನ್ನ ತಗೊಂಡ್ರೆ ಸರ್ಟನ್ ವ್ಯಾಲ್ಯೂ into 10 to the power of -34 ಸಿಗುತ್ತಾ, -34
ಮೀಟರ್ ಅಂತ ಸಿಗುತ್ತೆ. ಸೊ -34 ಅನ್ನೋದು ಇಟ್ ಇಸ್ ವೆರಿ ವೆರಿ ಸ್ಮಾಲ್ ವ್ಯಾಲ್ಯೂ, ಸರಿನಾ? ಈಗ ನೀವು ಯಾವುದೇ ಒಂದು ವ್ಯಾಲ್ಯೂ ವೇವ್ ಲೆಂತ್ ಫೈಂಡ್ ಔಟ್ ಮಾಡಿ ಅಂದ್ರೆ 10⁻⁻9 ಅಲ್ಲಿ ಮಾಡ್ತೀರಾ, -10 ಅಲ್ಲಿ ಮಾಡ್ತೀರಾ, ಅಟ್ ಮೋಸ್ಟ್ -15 ಅಂತ ಮಾಡ್ತೀರಾ. ಬಟ್ ಇಲ್ಲಿ ಏನಾಗ್ತಿದೆ, -34 ಬರ್ತಿದೆ. ಯಾವ್ದಕ್ಕೆ? ಓನ್ಲಿ 10 kg ಇರೋದಕ್ಕೆ ನನಗೆ ಎಷ್ಟು ಬರುತ್ತೆ? -34 ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾಸ್ ಅನ್ನ ನಾವು ಆಡ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ದಿ ವೇವ್ ಲೆಂತ್ ಏನಾಗುತ್ತೆ, ಇಟ್ ಇಸ್ ಟೇಕಿಂಗ್ ದಿ ವ್ಯಾಲ್ಯೂ ಆಸ್ ವೆರಿ ವೆರಿ ಸ್ಮಾಲ್. ಸೊ ದಟ್ ಇಂಡಿಕೇಟ್ ದಟ್ ಲ್ಯಾಂಬ್ಡಾ ಇಸ್ ಪ್ರಪೋರ್ಷನಲ್ ಟು 1/m ಅಂತ. ಅಂದ್ರೆ ಮಾಸ್ ನನಗೆ ಜಾಸ್ತಿ ಆಯ್ತು, m ಇನ್ಕ್ರೀಸಸ್, ಲ್ಯಾಂಬ್ಡಾ ಡಿಕ್ರೀಸಸ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಈಗ ನಾನು 50 kg ಇದ್ದೀನಿ, ನೀವು 60 kg ಇದ್ದೀರಾ, 80 kg ಇದ್ದೀರಾ ಅಂತ ಹೇಳಿದ್ರೆ m ವ್ಯಾಲ್ಯೂ ಏನಾಗ್ತಿದೆ ನನಗೆ ಜಾಸ್ತಿ ಆಗ್ತಿದೆ. m ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ವೇವ್ ಲೆಂತ್ ಏನಾಯ್ತು ನನಗೆ ಡಿಕ್ರೀಸ್ ಆಯ್ತು. ಅದಕ್ಕೆ ನಾವೇನ್ ಮಾಡ್ತೀವಿ, ವಿ ಆರ್ ನಾಟ್ ಶೋಯಿಂಗ್ ಅವರ್ ವೇವ್ ಲೆಂತ್. ನಮ್ದು ವೇವ್ ಲೆಂತ್ ಇರುತ್ತೆ, ಬಟ್ ಅದೇನಾಯ್ತು, ಇಟ್ ಇಸ್ ವೆರಿ ವೆರಿ ಸ್ಮಾಲ್ ಇದೆ. ಸೊ ದೇರ್ಫೋರ್ ದಿ ಡಿ ಬ್ರಾಗ್ಲಿ ವೇವ್ ಲೆಂತ್ ನಾವೇನ್ ಮಾಡ್ಬೋದು, ಓನ್ಲಿ ದಿ ಸ್ಮಾಲ್ ಪಾರ್ಟಿಕಲ್ಸ್ ಲೈಕ್ ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಗೆ ಏನ್ ಮಾಡ್ಬೋದು, ಐ ಕ್ಯಾನ್ ಎಕ್ಸ್ಪ್ಲೇನ್ ದಿಸ್ ಡಿ ಬ್ರಾಗ್ಲಿ ಪ್ರಾಪರ್ಟೀಸ್ ನ ಏನ್ ಮಾಡ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಗೊತ್ತಾಯ್ತಾ? ಯಾಕೆ ಅಂತ, ಮಾಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ವೇವ್ ಲೆಂತ್ ನನಗೆ ಕಡಿಮೆ ಆಗುತ್ತೆ. ನ್ಯೂಮರೇಟರ್ ವ್ಯಾಲ್ಯೂಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನನಗೆ ಲೆಫ್ಟ್ ಸೈಡ್ ಅಲ್ಲಿ ವ್ಯಾಲ್ಯೂ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದ್ರೆ 10⁻34 ಅಂತ ಹೇಳಿದ್ರೆ ಅದನ್ನ ಮೆಜರ್ ಮಾಡೋದು ತುಂಬಾ ಕಷ್ಟ. -10, -9 ಮೆಜರ್ ಮಾಡೋದೇ ಕಷ್ಟ. ಆದ್ರೆ -34 ಅಂತ ಹೇಳಿದ್ರೆ ಇದು ತುಂಬಾ ತುಂಬಾ ಕಡಿಮೆ ಆಯ್ತು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿರೋ ಪಾರ್ಟಿಕಲ್ಸ್ ಏನ್ ಮಾಡ್ತಾರೆ, ದೇ ವಿಲ್ ನಾಟ್ ಡೇ ಟು ಡೇ ಲೈಫ್ ಪಾರ್ಟಿಕಲ್ಸ್ ಲೈಕ್ ಬಾಲ್ ಆಗಿರ್ಬೋದು. ಈ ಬಾಲ್ 10 kg ಇರೋದಕ್ಕೆ ಇಷ್ಟು ತೋರಿಸ್ತಾ ಇದೆ, ಇನ್ನು ಜಾಸ್ತಿ ಆದ್ರೆ, ಸೊ ನಮ್ಮಂತ ನಾವು ಮನುಷ್ಯರಿಗೆ ತಗೊಂಡ್ರೆ ಅಥವಾ ಎನಿಮಲ್ಸ್ ಗೆ ತಗೊಂಡ್ರೆ, ದೇ ವಿಲ್ ಹ್ಯಾವ್ ಡಿ ಬ್ರಾಗ್ಲಿ ವೇವ್ ಲೆಂತ್, ಬಟ್ ಇಟ್ ಇಸ್ ವೆರಿ ವೆರಿ ಸ್ಮಾಲ್. ಅದಕ್ಕೆ ನಾವ್ ಏನ್ ಮಾಡಿ, ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಡಿ ಬ್ರಾಗ್ಲಿ ವೇವ್ ಲೆಂತ್ ದಿಸ್ ಹೆವಿ ಬಾಡಿ. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಇರುತ್ತೆ, ಬಟ್ ಅದನ್ನ ಏನ್ ಮಾಡಕ್ಕಾಗಲ್ಲ, ನಾವು ಎಕ್ಸಿಬಿಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಇಲೆಕ್ಟ್ರಾನ್ ಗೆ ಏನಾಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದು. ಸೊ ಇಲೆಕ್ಟ್ರಾನ್ ಅಂತ ಹೇಳಿದ್ರೆ, ಸೊ ಇಲೆಕ್ಟ್ರಾನ್ ಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲೆಕ್ಟ್ರಾನ್, ಲೆಟ್ ಅಸ್ ಕನ್ಸಿಡರ್ ಇಲೆಕ್ಟ್ರಾನ್ ಆಫ್ ಮಾಸ್ m. ಅದಕ್ಕೆ ಮಾಸ್ m ಇದೆ, ಚಾರ್ಜ್ ಎಷ್ಟಿದೆ, ಚಾರ್ಜ್ ಲೆಟ್ ಇಟ್ ಬಿ ಚಾರ್ಜ್ ಬಿ e ಅಂತ ಆಯ್ತು. ಸೊ ಇಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಯು ಮಸ್ಟ್ ಅಪ್ಲೈ ದಿ ಪೊಟೆನ್ಶಿಯಲ್ ಅದಕ್ಕೆ ಕೊಡ್ಬೇಕು. ಸೊ ಈಗ ನೀವು ಅದೇ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅನ್ನ ಈಗ ತಗೊಂಡ್ರೆ, ಇಲ್ಲಿ ನಂಗೆ ಏನಿತ್ತು, ಸೊ ಕ್ಯಾಥೋಡ್ ಇತ್ತು, ಈ ಕಡೆ ಆನೋಡ್ ಇತ್ತು. ಇಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ನೀವು ಬ್ಯಾಟರಿನ ಕನೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಯು ಮಸ್ಟ್ ಅಪ್ಲೈ ದಿ ಪೊಟೆನ್ಶಿಯಲ್. ಈ ಪೊಟೆನ್ಶಿಯಲ್ ನ ಏನ್ ಕರಿತೀವಿ, ಎಕ್ಸಲರೇಟಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಓಕೆ, ಸೊ ಇಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ಬೇಕಾದ್ರೆ ದಿ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು, ಅದನ್ನ ನಾವು ವರ್ಕ್ ಡನ್ ಅಂತ ನಾವು ಅದನ್ನ ಕರಿತೀವಿ. ದಿ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ವರ್ಕ್. ಎಷ್ಟು ವರ್ಕ್ ನ ಮಾಡಬೇಕು ಅಷ್ಟಕ್ಕೆ ನಾವು ಕೈನೆಟಿಕ್ ಎನರ್ಜಿನ ಕೊಡ್ತೀವಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ K ಇಸ್ ಈಕ್ವಲ್ ಟು ವರ್ಕ್ ಡನ್ ಇಸ್ ಗಿವನ್ ಬೈ E ಇಂಟು V ಅಂತ ನಾವು ಅದನ್ನ ಕರಿತೀವಿ. ವೇರ್ E ಇಸ್ ದಿ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಅಂಡ್ V ಇಸ್ ದಿ ಪೊಟೆನ್ಶಿಯಲ್. V ಅನ್ನೋದು ನನಗೆ electric potential, accelerating potential ಅಂತ ಕರೀತೀವಿ. ಸೊ ಕೈನೆಟಿಕ್ ಎನರ್ಜಿ K is equal to E into V ಅಂತ ಆಯ್ತು. ಸೊ ಹಾಗಾದ್ರೆ ನಾ ಏನ್ ಮಾಡ್ತೀನಿ, ದಿ ಕೈನೆಟಿಕ್ ಎನರ್ಜಿ ಇಕ್ವೇಶನ್ KE is equal to, it is half m v square ಅಂತ ಆಯ್ತು. ಇದಕ್ಕೆ ನಾ ಏನ್ ಮಾಡ್ತೀನಿ, 1m ನ ಮಲ್ಟಿಪ್ಲೈ ಮಾಡ್ತೀನಿ, 1m ನಾನು ಡಿವೈಡ್ ಮಾಡ್ತೀನಿ. ಅವಾಗ ಏನಾಯ್ತು, ಇಟ್ ಇಸ್ half into m into m ಏನಾಯ್ತು, m ಸ್ಕ್ವೇರ್ ಆಯ್ತು, m ಸ್ಕ್ವೇರ್ v ಸ್ಕ್ವೇರ್ ಡಿವೈಡೆಡ್ ಬೈ ಇಟ್ ಇಸ್ m ಅಂತ ಆಯ್ತು. ಬಟ್ P is equal to m into V ಅಂತಿದೆ, ಇದನ್ನ ಸ್ಕ್ವೇರ್ ಮಾಡಿ, P ಸ್ಕ್ವೇರ್ is equal to ಏನಾಯ್ತು, m ಸ್ಕ್ವೇರ್ V ಸ್ಕ್ವೇರ್ ಅಂತ ಆಯ್ತು. Therefore K is equal to, kinetic energy K is equal to, it is P ಸ್ಕ್ವೇರ್ divided by ನನಗೆ 2m ಅಂತ ಆಯ್ತು. ಸೊ ಇದನ್ನ ಏನ್ ಮಾಡ್ತೀನಿ, ನಾನು ಸಿಂಪ್ಲಿಫೈ ಮಾಡ್ತೀನಿ. P ಸ್ಕ್ವೇರ್ is equal to, it is 2m into K ಅಂತ ಆಯ್ತು. ಸೊ ಆರ್ P is equal to root of 2 into m into K ಅಂತ ಆಯ್ತು. Therefore de Broglie wavelength lambda is equal to h divided by P. ಈ P ವ್ಯಾಲ್ಯೂ ನ ಏನ್ ಮಾಡ್ಬೇಕು, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಅವಾಗ ಏನಾಯ್ತು, h divided by root of, so P ಅಂದ್ರೆ ಏನಾಗಿದೆ, it is 2 into m into K ಅಂತ ಆಯ್ತು. So this is easy, this implies lambda is equal to h divided by root of 2 into m into, what is the value of K? K is equal to, it is E into V ಅಂತ ಆಯ್ತು. ಇಷ್ಟರವರೆಗೆ ವ್ಯಾಲ್ಯೂ ಸಿಗುತ್ತೆ. ಸೊ ದಿಸ್ ಇಕ್ವೇಶನ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ದಿಸ್ ಇಲೆಕ್ಟ್ರಾನ್ ಗೆ ನಾನು ಏನ್ ಮಾಡಬಹುದು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡ್ ಬೈ m ಇಂಟು
ರೂಟ್ ಆಫ್ 2 ಇಂಟು ಎಂ ಇಂಟು ಇ ಇಂಟು ವಿ ಅಂತ ನಾನು ಮಾಡ್ಕೋಬೇಕು. ಎಚ್ ಅನ್ನೋದು ಕಾನ್ಸ್ಟೆಂಟ್, ಎಚ್ ಇಸ್ ಕಾನ್ಸ್ಟೆಂಟ್, 2 ಇಸ್ ಕಾನ್ಸ್ಟೆಂಟ್, ಎಂ ಇಸ್ ಕಾನ್ಸ್ಟೆಂಟ್, ಇ ಇಸ್ ಕಾನ್ಸ್ಟೆಂಟ್. ಈ ವಿ ಮಾತ್ರ ಏನಾಗುತ್ತೆ, ಪೊಟೆನ್ಶಿಯಲ್ ಮಾತ್ರ ಏನಾಗುತ್ತೆ, ಅದು ವೇರಿಯಬಲ್ ಆಗುತ್ತೆ. ಓಕೆ, ಇವೆಲ್ಲ ವ್ಯಾಲ್ಯೂಸ್ ನಾನು ತಗೊಂಡು ಏನ್ ಬರೀಬಹುದು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು, ಐ ಕ್ಯಾನ್ ರೈಟ್ ಇಟ್ ಆಸ್, ಇದನ್ನ ನಾನು 1.227 ಡಿವೈಡೆಡ್ ಬೈ ರೂಟ್ ಆಫ್ ಇಟ್ ಇಸ್ ವಿ ನ್ಯಾನೋಮೀಟರ್ ಅಂತ ನಾನು ಬರೀಬಹುದು. ಸೊ ನಾನು ಎಲ್ಲಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗಳನ್ನ ಹಾಕಿ ಅದನ್ನ ಸಾಲ್ವ್ ಮಾಡಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1.227 ಡಿವೈಡ್ ಬೈ ರೂಟ್ ವಿ ನ್ಯಾನೋಮೀಟರ್ ನಮಗೆ ಬರುತ್ತೆ. ನ್ಯಾನೋಮೀಟರ್ ಅಂತ ಹೇಳಿದ್ರೆ 10 to the power of -9. ಇದನ್ನ ನಾನು ಮೆಜರ್ ಮಾಡಬಹುದು. ಮಟೀರಿಯಲ್ ಆಬ್ಜೆಕ್ಟ್ ಗೆ ಏನ್ ಬರುತ್ತೆ, 10 to the power of -34 ಬರುತ್ತೆ. ಇಟ್ ಇಸ್ ವೆರಿ ವೆರಿ ಸ್ಮಾಲ್. ಇದೇನಾದ್ರೆ ನನಗೆ ಜಾಸ್ತಿ ಇದೆ. ಸೊ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ಇಟ್ ವಿಲ್ ಶೋಸ್ ದಿಸ್ ಟೈಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್. ಸೊ ಇದನ್ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಫ್ ವಿ ಇಸ್ ಈಕ್ವಲ್ ಟು 120 ವೋಲ್ಟ್, ವಿ ಇಸ್ ಈಕ್ವಲ್ ಟು 120 ವೋಲ್ಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಐ ವಿಲ್ ಗೆಟ್ 0.112 ನ್ಯಾನೋಮೀಟರ್ ಅಂತ ನನಗೆ ವ್ಯಾಲ್ಯೂ ಸಿಗುತ್ತೆ. ಸೊ ದಿಸ್ ವ್ಯಾಲ್ಯೂ ಇಸ್ ಮೆಜರಬಲ್. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.112 ನ್ಯಾನೋಮೀಟರ್. ಈ ವ್ಯಾಲ್ಯೂ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಆಲ್ಮೋಸ್ಟ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ interplanar distance in the crystal, distance in the crystal. ಸೊ ಓಕೆ, ಕ್ರಿಸ್ಟಲ್ ಗೆ ಏನಾಗಿರುತ್ತೆ, ಕ್ರಿಸ್ಟಲಿನ ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್ ಅನ್ನು ನಾವೇನ್ ಮಾಡಬಹುದು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.112 ನ್ಯಾನೋಮೀಟರ್. ನೀವು ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಒಳಗೆ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಅಂತ ಇದೆಯಲ್ಲ, ಅದ್ರೊಳಗೆ ನೀವೇನ್ ಮಾಡ್ಬೇಕು, ಇದನ್ನ ಕ್ಯಾಲ್ಕುಲೇಟ್ ಮಾಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್ ಅನ್ನು ಮೆಜರ್ ಮಾಡಿದ್ರೆ 0.112 ಆಲ್ಮೋಸ್ಟ್ ಅದು ನಿಯರ್ ಆಗಿ ಇರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾರು ಡಿ ಬ್ರಾಗ್ಲಿ, he calculated the de Broglie wavelength for this electron, and he showed that the electron it shows the dual nature. So dual nature of electron na avaru ತೋರಿಸಿರೋದ್ರಿಂದ in 1929 de Broglie got the Nobel Prize. ಅವರಿಗೆ Nobel Prize ಬರುತ್ತೆ by discovering for the discovery of wave nature of electron. ಪಾರ್ಟಿಕಲ್ ಅಂತ ಅನ್ಕೊಂಡಿದ್ರು ಇಲೆಕ್ಟ್ರಾನ್ ನ, ಬಟ್ ಅವ್ರೇನ್ ಮಾಡ್ತಾರೆ, ಅದು ವೇವ್ ನೇಚರ್ ನ ತೋರಿಸ್ತಾ ಇದೆ ಅಂತ 1924 ಅಲ್ಲಿ ಹೇಳಿರ್ತಾರೆ. ಅವ್ರ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದಾಗ 1929 ಒಳಗೆ he got the Nobel Prize for his discovery. ಸೊ ಇದನ್ನ ನಾವೇನ್ ಹೇಳ್ತೀವಿ, ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಓಕೆ, ಅರ್ಥ ಆಯ್ತಾ? ಯಾರು ಡೌಟ್ ಇದ್ರೆ ಕೇಳಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್, ಸೊ ಅದನ್ನ ಕೇಳಿ. So if you have any doubt, so still I have time, so time ಇದೆ. So ಏನೋ ಡೌಟ್ ಇದ್ರೆ ಕೇಳಿ. ಅರ್ಥ ಆಯ್ತಾ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಏನಂತ? ಓಕೆ, ಲೈಟ್ ಅನ್ನೋದು ಇಟ್ ಇಸ್ ಶೋವಿಂಗ್ ಪಾರ್ಟಿಕಲ್ ನೇಚರ್ ಅಂಡ್ ದಿ ವೇವ್ ನೇಚರ್. ಲೈಟ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಈ ಪಾರ್ಟಿಕಲ್ ಯಾಕೆ ತೋರಿಸಬಾರ್ದು, ಮ್ಯಾಟರ್ ಯಾಕೆ ತೋರಿಸಬಾರ್ದು ಅಂತ ಒಂದು ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಡಿ ಬ್ರಾಗ್ಲಿ in 1924 he gave one concept of matter waves. So the waves associated with the material object are called as matter waves ಅಂತ ನಾವು ಅದನ್ನ ಕರಿತೀವಿ. ಓಕೆ, ಸೊ ಕ್ವಿಕ್ ಆಗಿ ಅದನ್ನ ನಾನು ರಿವೈಸ್ ಮಾಡ್ತೀನಿ, ಒಂದ್ಸತಿ ಕೇಳಿ. ಸೊ ಲಾಸ್ಟ್ 10 minutes ಇದೆ, ಕ್ವಿಕ್ ರಿವೈಸ್ ಮಾಡ್ತೀನಿ. So quick revision, the light exhibit the particle nature and the wave nature, and particle nature can be explained by taking the interference, reflection, refraction, photoelectric effect, and the wave nature can be explained by taking interference, diffraction. Okay, photoelectric effect na explain ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಏನ್ ಮಾಡಬೇಕು, you have to take the particle nature na ತಗೊಳ್ಳೇಬೇಕು, particle nature na ತಗೊಳ್ಳೇಬೇಕಾಗುತ್ತೆ. ಸೊ ಇಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ಏನು ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ, ನನಗೆ ಲೈಟ್ ಏನ್ ಮಾಡ್ತಾ ಇಟ್ ಶೋಯಿಂಗ್ ದಿ ಪಾರ್ಟಿಕಲ್ ನೇಚರ್ ಆಸ್ ವೆಲ್ ಆಸ್ ದಿಸ್ ವೇವ್ ನೇಚರ್. ಹಾಗಾದ್ರೆ ಮಟೀರಿಯಲ್ ಆಬ್ಜೆಕ್ಟ್ ಗಳು ಯಾಕೆ ತೋರಿಸಬಾರ್ದು ಅಂತ ಹೇಳಿದ್ರೆ, ಒಂದು ಪೆನ್ ಇದೆ, ಒಂದು ಬಾಲ್ ಇದೆ, ಅದ್ ಯಾಕೆ ಓನ್ಲಿ ಪಾರ್ಟಿಕಲ್ ನೇಚರ್ ನ ತೋರಿಸಬೇಕು, ವೇವ್ ನೇಚರ್ ಯಾಕೆ ತೋರಿಸಬಾರ್ದು ಅನ್ನೋದು ಅವರಿಗೆ ಒಂದು ಕನ್ಫ್ಯೂಷನ್, ಒಂದು ಕ್ವಶನ್ ಅರೈಸ್ ಆಗಿದೆ. ಈ ಕ್ವಶನ್ ಅನ್ನ ಯಾರು ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ರೆ, in 1924 ಲೂಯಿಸ್ ಡಿ ಬ್ರಾಗ್ಲಿ he gave one hypothesis. ಹೈಪೋಥಿಸಿಸ್ ಅಂತ ಹೇಳಿದ್ರೆ ಒಂಥರ ಥಿಯರಿ ಇದ್ದಂಗೆ. ಇದನ್ನ ಏನ್ ಮಾಡ್ಬೇಕು, ಎಕ್ಸ್ಪೆರಿಮೆಂಟ್ ಅಂತ ತಗೊಂಡು ಎಕ್ಸ್ಪೆರಿಮೆಂಟ್ ಅಲ್ಲಿ ಅದನ್ನ ನಾವೇನ್ ಮಾಡ್ಬೇಕು, ವ್ಯಾಲಿಡ್ ಇದೇನಾ ಇಲ್ಲ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು.
ಓಕೆ. ಸೊ ಎಕ್ಸ್ಪೆರಿಮೆಂಟ್ ಅವ್ರು ಕೊಡೋದಿಲ್ಲ, ಅವ್ರು ಏನ್ ಮಾಡ್ತಾರೆ, ಒಂದು ಹೈಪೋಥಿಸಿಸ್ ನ ಕೊಡ್ತಾರೆ, ಒಂದು ಥಿಯರಿಟಿಕಲ್ ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಅದನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಗೆ ನಾವು ಹೋಗ್ಬೇಕು. ಡಿ ಬ್ರಾಗ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮ್ಯಾಟರ್ ವೇವ್ಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ದಿ ವೇವ್ಸ್ ಅಸೋಸಿಯೇಟೆಡ್ ವಿತ್ ದಿ ಮೂವಿಂಗ್ ಮಟೀರಿಯಲ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ as ಅದನ್ನ ಮ್ಯಾಟರ್ ವೇವ್ಸ್ ಅಂತ ಅವರು ಹೇಳ್ತಾರೆ. ವೇವ್ಸ್ ಅಂತ ಹೇಳಿದ್ರೆ ಅಷ್ಟೇ ಆಗೋದಿಲ್ಲ, ವೇವ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ತೋರಿಸ್ಬೇಕು, ವೇವ್ ಲೆಂತ್ ಅನ್ನ ತೋರಿಸ್ಬೇಕು. ಪಾರ್ಟಿಕಲ್ ಅಂತಾನು ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಮೊಮೆಂಟಮ್ ನ ತೋರಿಸ್ಬೇಕು. ಎರಡನ್ನ ಏನ್ ಮಾಡ್ಬೇಕು, ಅವರು ರಿಲೇಟ್ ಮಾಡ್ಬೇಕು. ಹೇಗೆ ರಿಲೇಟ್ ಮಾಡ್ತಾರೆ ಅನ್ನೋದ ನೋಡಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡ್ ಬೈ p ಅಂತ ಕೊಡ್ತಾರೆ. ದಟ್ ಈಸ್ ದಿ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೊಮೆಂಟಮ್ ಅಂತ ಕೊಡ್ತಾರೆ. ಲ್ಯಾಂಬ್ಡಾ ಇಸ್ ಈಕ್ವಲ್ h ಡಿವೈಡ್ ಬೈ p is equal to h divided by m into v ಅಂತ ಹೇಳ್ತಾರೆ. where m is the mass of the object and v will be the velocity with which it is moving, and the product of m into v is called as momentum, and the lambda will be the wavelength ಅಂತ ಕರೀತಾರೆ. ಈ ಲ್ಯಾಂಬ್ಡಾ ನ ಏನ್ ಕರೀತಾರೆ ಅಂತ ಹೇಳಿದ್ರೆ, this lambda is called as ನಾವು ಡಿ ಬ್ರಾಗ್ಲಿ wavelength ಅಂತ ಕರೀತಾರೆ, and this equation is called as ಡಿ ಬ್ರಾಗ್ಲಿ equation ಅಂತ ಕರೀತಾರೆ. This equation is called as ಡಿ ಬ್ರಾಗ್ಲಿ equation, and this wavelength is called as ನಾವು ಡಿ ಬ್ರಾಗ್ಲಿ wavelength ಅಂತ ಅವರು ಹೇಳ್ತಾರೆ. ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫೋಟಾನ್ ಗೆ ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಫೋಟಾನ್ ಅಂತ ಹೇಳಿದ್ರೆ ಲೈಟ್. ಸೊ ಫೋಟಾನ್ ಇಸ್ ನಥಿಂಗ್ ಬಟ್ ದಿ ಲೈಟ್. ಲೈಟ್ ಗೆ ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಅಂತ ಅವ್ರು ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. Momentum of the photon is given by p is equal to h divided by lambda. Characteristic properties of photon ನೋಡ್ಬೇಕಾದ್ರೆ ಅದನ್ನ ಬರ್ಸಿದೀವಿ. ಬಟ್ lambda is equal to c divided by mu ಅಂತಿದೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ p is equal to h divided by h mu divided by c ಅಂತ ನಮಗೆ ಬರುತ್ತೆ. ಈ ಈಕ್ವೇಶನ್ ನ ರೀಅರೇಂಜ್ ಮಾಡಿದಾಗ ಐ ಕ್ಯಾನ್ ಗೆಟ್ ಇಟ್ ಆಸ್ c divided by mu is equal to h divided by p ಅಂತ ಸಿಗುತ್ತೆ. c divided by mu ಅಂತ ಹೇಳಿದ್ರೆ ಅದು ನನಗೆ lambda ಅಂತ ಆಯ್ತು. h divided by p is also lambda ಅಂತ. So like this you can calculate the value of de Broglie wavelength for photon. Light ಗೆ ಏನ್ ಮಾಡ್ಬೋದು, de Broglie wavelength ನ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನ ತಗೊಳ್ತಾರೆ. ಒಂದು ಬಾಲ್ ತಗೊಂಡಿದ್ದಾರೆ, ಇದರ ಮಾಸ್ ಎಷ್ಟಿದೆ ಅಂತ ಹೇಳಿದ್ರೆ 10 kg ಇದಕ್ಕೆ ಮಾಸ್ ಇದೆ. 10 kg ಮಾಸ್ ಇದೆ ಅಂಡ್ ವೆಲಾಸಿಟಿ ಎಷ್ಟಿದೆ ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೂವ್ಮೆಂಟ್ ಆಗ್ತದೆ. ಡಿ ಬ್ರಾಗ್ಲಿ wavelength ನ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ. lambda is equal to h divided by m into v. ನಿಮ್ಮ ಮನೆಯಲ್ಲಿ ಹೋಗಿ ಇದನ್ನ ಕ್ಯಾಲ್ಕುಲೇಟರ್ ನ ಇಟ್ಕೊಂಡು ಸಾಲ್ವ್ ಮಾಡಬಹುದು. ಅವಾಗ ಏನ್ ಸಿಗುತ್ತೆ ಅಂದ್ರೆ ಪವರ್ ಏನ್ ಸಿಗ್ತಿದೆ, -34 ಅಂತ ಸಿಗ್ತಿದೆ. -34 ಇಸ್ ವೆರಿ ಸ್ಮಾಲ್. ಅವ್ರು ಅವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಫಾರ್ ಎ ಹೆವಿಯರ್ ಆಬ್ಜೆಕ್ಟ್ ಗೆ ಮಾಸ್ ನನಗೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ವೇವ್ ಲೆಂತ್ ಏನಾಗುತ್ತೆ, ನನಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. therefore the material particles, that is macro particles like pen, ball, stone or man, animals or women's ಎಲ್ಲದಕ್ಕೂ ನಾನು ಕಂಪೇರ್ ಮಾಡಿದ್ರೆ ಅದಕ್ಕೆ ಮಾಸ್ ನನಗೆ ಜಾಸ್ತಿ ಇರುತ್ತೆ. ಸೊ ಮಾಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ವೇವ್ ಲೆಂತ್ ನನಗೆ ಕಡಿಮೆ ಇದೆ. therefore ಅದೇನ್ ಮಾಡ್ತಾ, ಇಟ್ ವಿಲ್ ನಾಟ್ ಶೋಸ್ ದಿ ವೇವ್ ಲೈಕ್ ಪ್ರಾಪರ್ಟೀಸ್. ಸೊ ವೇವ್ ಪ್ರಾಪರ್ಟೀಸ್ ನ ಏನ್ ಮಾಡಲ್ಲ, ಅದು ನನಗೆ ತೋರಿಸೋದಿಲ್ಲ. ಹಾಗಾದ್ರೆ ಇಲೆಕ್ಟ್ರಾನಿಕ್ ಏನಾಗುತ್ತೆ ನೋಡಿ ಅಂತ ಹೇಳ್ತಾರೆ. ಸೊ ಇಲೆಕ್ಟ್ರಾನಿಕ್ ಏನ್ ಮಾಡ್ತೀವಿ, ಇಲೆಕ್ಟ್ರಾನ್ ಆಸ್ ಮಾಸ್ m ಅಂಡ್ ಚಾರ್ಜ್ e ಇದೆ. ಸೊ ಅದೇನಾಗುತ್ತೆ, ಮೂವ್ಮೆಂಟ್ ಆಗ್ಬೇಕು. ಈ ಕ್ಯಾಥೋಡ್ ಇಂದ ಆನೋಡ್ ಗೆ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಯು ಮಸ್ಟ್ ಅಪ್ಲೈ ದಿ ಪೊಟೆನ್ಶಿಯಲ್ ನ ಏನ್ ಮಾಡ್ಬೇಕು, ನೀವು ಕೊಡ್ಬೇಕು. ಪೊಟೆನ್ಶಿಯಲ್ ಕೊಟ್ಟಾಗ ಏನಾಗುತ್ತೆ, ದಿ ಕೈನೆಟಿಕ್ ಎನರ್ಜಿ ಇಂದ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ಸೊ ಈ ಕೈನೆಟಿಕ್ ಎನರ್ಜಿ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಶೋಯಿಂಗ್ ದಿ ವರ್ಕ್ ಡನ್ ನೀವು ಮಾಡ್ತಿದ್ದೀರಾ. ಬ್ಯಾಟರಿ ಏನ್ ಮಾಡ್ತಿದೆ, ಪವರ್ ಅನ್ನು ಸಪ್ಲೈ ಮಾಡ್ತಿದೆ. therefore here you can write it as the kinetic energy is equal to work done ಅಂತ ಬರೀಬಹುದು. so therefore k is equal to e into v, where e into v is called as work done for a electron movement ಆಗೋದಕ್ಕೆ work done ಅಂತ ಕರಿತೀವಿ. where e is called as charge on the electron ಅಂತ ಕರಿತೀವಿ, and v is called as the potential, it is the accelerating potential ಅಂತ ಕರಿತೀವಿ. ಬಟ್ ಕೈನೆಟಿಕ್ ಎನರ್ಜಿ ಗಿವನ್ ಬೈ ಹಾಫ್ mv ಸ್ಕ್ವೇರ್ ಅಂತ ಅದನ್ನ ಕರಿತೀವಿ. ಒಂದಕ್ಕೆ ಏನ್ ಮಾಡ್ಬೇಕು, m ಅನ್ನ ಮಲ್ಟಿಪ್ಲೈ ಮಾಡಿ ಇನ್ನೊಂದು m ಅನ್ನ ಡಿವೈಡ್ ಮಾಡ್ಬೇಕು. ಈ m ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, m ಸ್ಕ್ವೇರ್ ಆಯ್ತು, v ಸ್ಕ್ವೇರ್ ಆಯ್ತು. ಈ m ಅನ್ನ ಹಾಗೆ ಇಡ್ತೀರಾ, ಅವಾಗ ಏನಾಯ್ತು, ಹಾಫ್ m ಸ್ಕ್ವೇರ್ v ಸ್ಕ್ವೇರ್ m ಅಂತ ಆಯ್ತು. ಬಟ್ ವಾಟ್ ಇಸ್ p is equal to m into v, p ಸ್ಕ್ವೇರ್ is equal to m ಸ್ಕ್ವೇರ್ v ಸ್ಕ್ವೇರ್ ಅಂತ ಆಯ್ತು. ಅವಾಗ ಏನಾಯ್ತು, k is equal to p ಸ್ಕ್ವೇರ್ divided by 2m ಅಂತ ಆಯ್ತು. p ಅನ್ನ ತಗೊಂಡ್ರೆ p is equal to root of 2 into m into k ಅಂತ ಆಯ್ತು. ಈಗ ಏನ್ ಮಾಡ್ಬೇಕು, therefore ಡಿ ಬ್ರಾಗ್ಲಿ wavelength is given by lambda is equal to h divided by p ಅಂತ ತಗೋ. ಅವಾಗ h divided by root of 2mk ಅಂತ ಬರುತ್ತೆ. k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. so it will be lambda is equal to h divided by root of 2me into v ಅಂತ. h ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆಯ್ತು, m ಅನ್ನೋದು ಕಾನ್ಸ್ಟೆಂಟ್ ಆಯ್ತು, e ಅನ್ನೋದಕ್ಕೆ ಕಾನ್ಸ್ಟೆಂಟ್ ಆಯ್ತು. ವೇರಿ ಆಗ್ತಿರೋದು ಅದು ಪೊಟೆನ್ಶಿಯಲ್ ಮಾತ್ರ ವೇರಿ ಆಗುತ್ತೆ. ಅದನ್ನ ಬರ್ದಾಗ ಎಲ್ಲಾ ವ್ಯಾಲ್ಯೂಸ್ ಗಳನ್ನ ಸಾಲ್ವ್ ಮಾಡಿ ಬಂದಾಗ 1.227 ಡಿವೈಡೆಡ್ ಬೈ ರೂಟ್ ಆಫ್ v ಇಂಟು ನ್ಯಾನೋಮೀಟರ್ ಅಲ್ಲಿ ಬರುತ್ತೆ. ನ್ಯಾನೋ ಅಂತ ಹೇಳಿದ್ರೆ 10 to the power of -9 ಅಂತ. ನಿಮ್ಗೆ ಮಟೀರಿಯಲ್ ಆಬ್ಜೆಕ್ಟ್ ಗೆ 10 to the power of -34 ಬರ್ತಿದೆ. ಇದು ವೆರಿ ವೆರಿ ಸ್ಮಾಲ್ ಕಂಪೇರ್ಡ್ ಟು
this alva. So therefore the electron shows these properties. ಇಲ್ಲಿ ಏನ್ ಮಾಡ್ತಾರೆ ಎಕ್ಸಾಂಪಲ್ ತಗೊಳೋದಕ್ಕೆ ವೋಲ್ಟೇಜ್ ಇಸ್ ಈಕ್ವಲ್ ಟು 120 ವೋಲ್ಟ್ ಇದ್ದಾಗ ಲ್ಯಾಂಬ್ಡಾ ನ ಮೆಜರ್ ಮಾಡಿದಾಗ ಅದೇ ಸಿಗ್ತಾ ಇದೆ ಅಂದ್ರೆ 0.112 ನ್ಯಾನೋಮೀಟರ್ ಸಿಗ್ತಿದೆ. ಇಟ್ ಇಸ್ ನಿಯರ್ಲಿ ಈಕ್ವಲ್ ಟು ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕ್ರಿಸ್ಟಲ್ ಲ್ಯಾಟಿಸ್ ಒಳಗೆ ಇಂಟರ್ಪ್ಲೇನಾರ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ. Here in 1929 Louis de Broglie got the Nobel Prize for the discovery of wave nature of electron. Wave nature of electron discover ಮಾಡಿರೋದಕ್ಕೆ ಅವರಿಗೆ ಏನು ಸಿಗುತ್ತೆ ನೊಬೆಲ್ ಪ್ರೈಸ್ ಅವರಿಗೆ ಸಿಗುತ್ತೆ. This is about the de Broglie hypothesis. ಇದು ನನಗೆ de Broglie hypothesis. ಓಕೆ ಅರ್ಥ ಆಯ್ತಾ? ಲಾಸ್ಟ್ 1 ಮಿನಿಟ್ ಇದೆ, ಅರ್ಥ ಆಗದೆ ಇದ್ರೆ ಕೇಳಿ, ಇನ್ನೊಂದ್ಸತಿ ಬುಕ್ ಅನ್ನ ಓದಿ. ಪ್ಯೂರ್ಲಿ NCERT ಬುಕ್, NCERT ಬುಕ್ ಒಳಗೆ ಏನಿದೆ ಅದನ್ನೇ ಮಾಡ್ತಾ ಇದ್ದೀನಿ, ಮೊದಲೇ ಹೇಳ್ತಿದ್ದೀನಿ. ಸೊ ಲಾಸ್ಟ್ 2 ಮಿನಿಟ್ಸ್ ಇದೆ, ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ದೇವರಾಜ್ ಅರ್ಥ ಆಯ್ತಾ? ಸೊ ಅತಿಯಾ ಅರ್ಥ ಆಯ್ತಾ? ಸೊ ದೀಕ್ಷಿತಾ ಓಕೆ, ಜೀಶಾನ್ ಓಕೆ, ದೇವರಾಜ್ ಅತಿಯಾ ಎಸ್ ಸರ್, ದೀಕ್ಷಿತಾ ಆಯ್ತು ಓಕೆ, ರಮೇಶ್ ಎಸ್ ಸರ್, ಓಕೆ, ದೀಕ್ಷಿತ್ ಅರ್ಥ ಆಯ್ತಾ? ಸೊ ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಯ್ತಾ? ಸೊ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ನಿಮ್ CET ಕಾನ್ಸೆಪ್ಟ್ ಆಗಿರ್ಲಿ ಅಥವಾ ನೀಟ್ ಕಾನ್ಸೆಪ್ಟ್ ಆಗ್ಲಿ ಮಾತ್ರ ಕ್ವಶನ್ ಪೇಪರ್ ಇದ್ರೆ ಅದನ್ನ ನೋಡಿದಾಗ ನಿಮ್ಗೆ ಸಿಗುತ್ತೆ. ಇನ್ನು 2-3 ಫಾರ್ಮುಲಾಸ್ ಮೇಲೆ ನಾವೇನ್ ಮಾಡ್ಬೋದು, ಲ್ಯಾಂಬ್ಡಾನ ಚೇಂಜ್ ಮಾಡ್ತಾ ಹೋಗ್ತೀವಿ. h/p ಅಂತ ಆಯ್ತು, h/mv ಅಂತ ಬರೀತೀವಿ. ಆಮೇಲೆ ಈಗ ಲ್ಯಾಂಬ್ಡಾ ಇಸ್ h/√2m k ಅಂತ ಬರೀತೀವಿ, mv ಅಂತ ಬರೀತೀವಿ. ಈ ತರ ನಾವೇನ್ ಮಾಡ್ತೀವಿ, ಸೊ ನಮ್ಗೆ ಯಾವ ತರ ಬೇಕು, ಏನೇನ್ ಡೇಟಾ ಅದ್ರ ಬೇಸಿಸ್ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಸೊ ಅರ್ಥ ಆಯ್ತಾ? ನಾಳೆ ಕ್ಲಾಸ್ ಅಲ್ಲಿ ಸಿಗೋಣ ಆಯ್ತಾ? ಯಾರೋ ಕರಿತಾ ಇದ್ದಾರೆ ಆಕಳು, ಹೋಗಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ठीक है सर.